ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ನಾವು ತುಂಬಾ ವೆಯ್ಟ್ ಮಾಡ್ತಿರೋ ಒಂದು ಪ್ರೋಮೋ ಅಂತೂ ರಿಲೀಸ್ ಆಗಿದೆ. ಬೆಳಿಗ್ಗೆ ನಮ್ಮ ಹನುಮಂತುನ ನಮ್ಮ ಭವ್ಯ ಅವರು ಜೈಲಿಗೆ ಕರ್ಕೊಂಡು ಹೋಗ್ತಿರೋದನ್ನ ನೋಡ್ಬಿಟ್ಟು ಇರೋ ಕ್ಯಾಪ್ಟನ್ಸಿನೇ ಕಂಟಿನ್ಯೂ ಮಾಡಿದಾರಾ, ಡಬಲ್ ಎಲಿಮಿನೇಷನ್ ಮಾಡೋ ಪ್ಲಾನ್ ಇದೆಯಾ, ಈ ಪ್ರತಿಯೊಂದು ಕ್ವಶನ್ನು ಕೂಡ ಎಲ್ಲಾರ ತಲೆಯಲ್ಲೂ ಕೂಡ ಬಿಟ್ಟಿದ್ರು ಬಿಗ್ ಬಾಸ್ ಅವರು ಫಸ್ಟ್ ಪ್ರೋಮೋ ಬಿಟ್ಬಿಟ್ಟು. ಬಟ್ ಈಗ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಬಂದಾದ್ಮೇಲೆ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಸುತ್ತೆ. ಭವ್ಯ ಅವರು ಈ ವಾರ ಕ್ಯಾಪ್ಟನ್ ಆಗಿರೋದಂತೂ ನಿಜ. ಬಟ್ ಅದು ಯಾವ ರೀತಿಲಾದ್ರು, ಏನು ನಡೀತು ಅನ್ನೋದು ನಮಗೆ ಸೆಕೆಂಡ್ ಪ್ರೊಮೋ ನೋಡಿದಾಗ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುವಂಥ ಪ್ರಯತ್ನ ಅಂತೂ ಆ, ಆಗುತ್ತೆ ಅಂತ ಅನ್ಸುತ್ತೆ. ಈ ವಿಡಿಯೋಲಿ ನಾನು ಸ್ವಲ್ಪ ಕ್ಲಿಯರ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ವಿಡಿಯೋ ಮಾಡಿದಾಗೆಲ್ಲ ನಿಮಗೆ ಇಮಿಡಿಯೇಟ್ಲಿ ಬರೋದು ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಪ್ರೋಮೋಲಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಏನಿದೆ ಅದನ್ನ ಕೊಟ್ಟಿದ್ದಾರೆ. ಕ್ಯಾಪ್ಟನ್ನ ಸೆಲೆಕ್ಟ್ ಮಾಡೋ ಅಂತಕ್ಕೆ ಒಂದು ಟಾಸ್ಕ್ ಏರ್ಪಡಿಸಿರೋದು ತುಂಬ ಇಂಟ್ರೆಸ್ಟಿಂಗ್ ಆಗಂತೂ ಇದೆ. ಆ ಟಾಸ್ಕ್ ಏನಪ್ಪ ಅಂದರೆ, ಬಿಗ್ ಬಾಸ್ ಅವರು 5 ಜನಕ್ಕೂ ಕೂಡ 5 ಬಾಲ್ ಅಂದರೆ ಒಂದು ಕಂಬಿ ಕಟ್ಟಿದ್ದಾರೆ, ಅದ್ರ ಕೆಳಗಡೆ ಬಾಲ್ಸ್ ಇಟ್ಟಿದ್ದಾರೆ, ಆ ಕಂಬಿ ಮೇಲೆ ನಂಬರ್ ಕೂಡ ಇಟ್ಟಿದ್ದಾರೆ. ಸೊ ಬಿಗ್ ಬಾಸ್ ಅವರು ಸಮಯಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದು ನಂಬರ್ ಹೇಳಿದ್ರೆ ಅದ್ರ ಕೆಳಗಡೆ ಕಟ್ಟಿರೋ ಬಾಲ್ಸ್ನ ತಂದ್ಬಿಟ್ಟು ಅವ್ರವ್ರಿಗೆ ಸಂಬಂಧಿಸಿದ ಮೇಜಿನ ಮೇಲೆ ನಿಂತ್ಕೊಂಡು ಅವರಿಗೆ ಕೊಟ್ಟಿರೋ ಬುಟ್ಟಿ ಒಳಗಡೆ ಬಾಲ್ ಹಾಕ್ಬೇಕಾಗಿರುತ್ತೆ. ಫಸ್ಟ್ ರೌಂಡಲ್ಲಿ ಯಾರ್ದು ತುಂಬ ಕಡಿಮೆ ಬಾಲ್ಸ್ ಇರುತ್ತೋ ಅವರು ಎಲಿಮಿನೇಟ್ ಆಗ್ತಾರೆ. ಅದೇ ಒಂದು ಪ್ರೊಸೀಜರು ಲಾಸ್ಟ್ವರೆಗೂ ನಡೀತಾ ಹೋಗುತ್ತೆ. ಕೊನೆಗೆ ಯಾರು ಹೈಯೆಸ್ಟ್ ಬಾಲ್ಸ್ ಹಾಕಿ ಕೊನೆ ರೌಂಡ್ವರೆಗೂ ಉಳಿತಾರೆ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇದು ಬಂದ್ಬಿಟ್ಟು ಒಂದು ಟಾಸ್ಕ್ ಹಾಕಿದ್ದಾರೆ. ಮತ್ತು ಇಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಭವ್ಯ ಅವ್ರ ತಂಡ ಗೆದ್ದಿದೆ. ಯಾಕಂದರೆ ಅವ್ರಿಗೆ ಜಾಸ್ತಿ ಸ್ಟಾರ್ಸ್ ಬಂದಿರೋದ್ರಿಂದ ಭವ್ಯ ಅವ್ರ ತಂಡ ಗೆದ್ಬಿಟ್ಟು ಆ ಎಲ್ಲ ಕಂಟೆಸ್ಟೆಂಟ್ಸು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿದ್ದಾರೆ. ಮತ್ತು ಉಸ್ತುವಾರಿಯಾಗಿ ನಮ್ಮ ಚೈತ್ರ ಅವರು ಮಾಡ್ತಾ ಇದ್ದಾರೆ. ಫಸ್ಟ್ ಅವರು ಉಸ್ತುವಾರಿಲೇನೆ ಇಂಥ ಒಂದು ದೊಡ್ಡ ತಪ್ಪು, ಅದು ಚೈತ್ರ ಅವ್ರು ಅಬ್ಸರ್ವ್ ಮಾಡಿಲ್ವಾ ಅಂದರೆ ನನಗೆ ಅದು ಇನ್ನೂ ಶಾಕ್ ಕೊಡ್ತಾ ಇದೆ. ಅವ್ರು ಬಿಗ್ ಬಾಸ್ ಅವರು ಒಂದೊಂದೇ ಬಾಲ್ ಹೇಳಿದಾಗ ಬಾಲ್ನ ತೊಗೊಂಡೋಗಿ ಹಾಕಬೇಕಾಗಿರುತ್ತೆ. ನಮಗೆ ಅಲ್ಲಿ ಪ್ರೋಮೋನ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಮೋಕ್ಷಿತ್ ಅವರು ಫಸ್ಟ್ ರೌಂಡಲ್ಲೇ ಎಲಿಮಿನೇಟ್ ಆಗಿ ಬಂದು ಕೂತ್ಕೊಂಡಿದ್ದಾರೆ ಅಂತ. ಯಾಕಂದರೆ ಗೌತಮಿ ಮಂಜಣ್ಣ ಮತ್ತು ನಮ್ಮ ಮೋಕ್ಷಿತ್ ಅವರು ಡಿಸ್ಕಸ್ ಮಾಡ್ತಿರೋದು ನಮಗೆ ಕಾಣಿಸ್ತಾ ಇದೆ. ಆ ಬಾಲ್ ಅಂತೂ ಬೇರೆ ಒಂದು ನಂಬರು, ಬಿಗ್ ಬಾಸ್ ಹೇಳಿರೋ ಅಂಥ ನಂಬರಿಂದ ಬಂದುಬಿಟ್ಟು ಅಲ್ಲಿ ಬಿದ್ದರೆ ಮಾತ್ರ ಆ ಚೆಂಡು ಕೌಂಟು, ಇಲ್ಲಾಂದರೆ ಅದು ಕೌಂಟ್ ಆಗಲ್ಲ. ಬಟ್ ಭವ್ಯ ಅವರು ಹಾಕಿರೋ ಅಂಥ ಒಂದು ಚೆಂಡು ಅವರು ಬಿಗ್ ಬಾಸ್ ಅವರು ಹೇಳಿರೋ ಒಂದು ನಂಬರಿಂದ ಬಿದ್ದಿರಲ್ಲ, ಬೇರೆ ನಂಬರಿಂದ ಬಿದ್ದಿರುತ್ತೆ. ಬಟ್ ಭವ್ಯ ಅವರು ತೆಳುಕೊಂಡೋಗಿ ಆ ಬಾಲ್ನ ತಂದುಬಿಟ್ಟು ಬುಟ್ಟಿಗೆ ಹಾಕೋದು ನಮಗೆ ಪ್ರೋಮೋ ಶಾಟಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತೂ ಏನೂ ಇಲ್ಲ. ಬಟ್ ಇದನ್ನು ಯಾವ ಥರ ಎಡಿಟ್ ಮಾಡಿರ್ತಾರೆ, ಇದು ನಿಜವಾಗ್ಲೂ ಆಗಿರುತ್ತಾ ಅನ್ನೋದು ಮಾತ್ರ ಕಾದು ನೋಡಬೇಕಾಗಿರುತ್ತೆ. ಇನ್ನೊಂದು ವಿಚಾರ ನಾವು ಮಾತಾಡ್ಕೊಳ್ಬೇಕಾದ್ರೆ, ಇದನ್ನು ಆಚೆಗಡೆ ಗೌತಮಿ, ಮಂಜಣ್ಣ, ಮೋಕ್ಷತೆ 3 ಜನನೂ ಮಾತಾಡ್ತಾರೆ. ಬಿಗ್ ಬಾಸ್ ಅವ್ರು ಹೇಳಿರೋ ನಂಬರಿಂದ ಬಿದ್ದರೆ ಮಾತ್ರನೇ, ಬಿಗ್ ಬಾಸ್ ಅವ್ರು ಹೇಳಿರೋ ಒಂದು ಬಾಲ್ ಇರುತ್ತಲ್ಲ ಆ ನಂಬರಿಂದ ಬಿದ್ದಿರೋ ಬಾಲ್ ಮಾತ್ರನೇ ಕೌಂಟ್ ಆಗಬೇಕು ಅನ್ನೋದು ಕೂತ್ಕೊಂಡು ಮಾತಾಡ್ತಾರೆ. ಮತ್ತು ರಜತ್ ಅವರು ಹೋಗ್ಬಿಟ್ಟು ಭವ್ಯ ಅವ್ರನ್ನ ಕೇಳ್ತಾರೆ, ಭವ್ಯ ನಿಜ ಹೇಳು ಎಲ್ಲಿಂದ ಬಿತ್ತೋ ಬಾಲು ಅಂತ ಕೇಳಿದಾಗ ಭವ್ಯ ಅವರು ದೇವ್ರಾಣೆ ನನಗೆ ಗೊತ್ತಿಲ್ಲ ಅಂತಾರೆ. ಇದೇ ಭವ್ಯ ನಿಜವಾಗ್ಲೂ ಗೊತ್ತಿಲ್ಲ ಅಂತ ರಜತ್ ಅವ್ರ ಹತ್ರ ಎಂಡ್ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಟಿ ಪ್ಲೇ ಮಾಡಿ ಭವ್ಯ ಅವರು ರಜತ್ ಅವ್ರ ಹತ್ರ ಮಾತಾಡಿರೋದು, ಬಾಲ್ ಬಿದ್ದಾಗ ತೊಗೊಂಡು ಬಂದು ಅಲ್ಲಿ ಹಾಕಿರೋದು, ಪ್ರತಿಯೊಂದು ಟಿ ಪ್ಲೇ ಮಾಡಿ ಭವ್ಯ ಅವರಿಗೆ ಕಿಚ್ಚ ಸರಿಂದ ಸೂಪರ್ ಕ್ಲಾಸ್ ಅಂತೂ ಆಗುತ್ತೆ. ಸೂಪರ್ ಆನೆಸ್ಟಾಗೆ ಒಪ್ಕೊಂಡ್ರಾದ್ರೂ ಚೆನ್ನಾಗಿರುತ್ತೆ ಭವ್ಯ ಅವರು. ಬಟ್ ಅವ್ರು ಏನಾದರೂ ಮೋಸ ಮಾಡಿದರೆ ಮಾತ್ರ ಇಷ್ಟು ದಿನ ಅವ್ರಿಗಿರೋ ನೇಮ್ ಫೇಮ್ ಎಲ್ಲನೂ ಬಿದ್ದೋಗೋದಂತೂ ಗ್ಯಾರಂಟಿ. ಯಾಕಂದರೆ ರಜತ್ ಹತ್ರ ಭವ್ಯ ಅವ್ರು ಮಾತಾಡ್ತಿರ್ಬೇಕಾದ್ರೆ ದೇವರಾಣೆ ನನಗೆ ಗೊತ್ತಿಲ್ಲ ಅಂತಲೇ ಹೇಳಿರೋದು. ಬಟ್ ಇದೇ ರಜತ್ ಅವರು ಹೋಗಿ ನಮ್ಮ ತ್ರಿವಿಕ್ರಮ್ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತಾರೆ, ನಾನು ಹೇಳ್ದೆ ಆ್ಯಕ್ಚುಲಿ ಬಾಲು ಎಲ್ಲಿಂದ ಬಿತ್ತು ಭವ್ಯ ಅಂತ ನಾನು ಕೇಳಿದಾಗ ಆ್ಯಕ್ಚುಲಿ ಅವಳು ನಾನು ನೋಡಿದೆ ಭವ್ಯ ಏನದು ಅಂತ ಅಂದರೆ, ನೀನು ಸುಮ್ಮನೆ ಇರು ಅಂದ್ಬಿಟ್ಲು ಭವ್ಯ. ಅದಕ್ಕೋಸ್ಕರ ನಾನು ಸುಮ್ಮನೆ ಆದೆ. ಬಟ್ ಆ ಬಾಲ್ ಬಂದಿರೋದು ಬೇರೆ ಇದರಿಂದನೇ ಅಂತ ಹೋಗ್ಬಿಟ್ಟು ತ್ರಿವಿಕ್ರಮ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ ರಜತ್ ಅವರು. ಇಲ್ಲಿ ಏನಾಗ್ತಾ ಇದೆ ಅಂತ ಒಂದು ಕನ್ಫ್ಯೂಷನ್ ಅಂತೂ ಖಂಡಿತ ಇದೆ. ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ಇದು ನಿಜವಾಗ್ಲೂ ಭವ್ಯ ಅವರ ಒಂದು ಆಟಕ್ಕೆ ಇವಾಗ ಆಚೆಗಡೆ ಏನು ಫೇಮು ಎಲ್ಲ ಇರುತ್ತೋ ಎಲ್ಲ ಹೊರ್ಟೋಗ್ಬಿಡುತ್ತೆ. ನೆಕ್ಸ್ಟ್ ವಾರ ಎಲ್ಲರೂ ನಾಮಿನೇಷನ್ ಆಗ್ತಾರೆ. ಇವಾಗಲೇ ಜಸ್ಟ್ ಇಬ್ಬರು ಗುಂಪಲ್ಲಿ ಗೋವಿಂದನಂಗೆ ಎಸ್ಕೇಪ್ ಆದರು ರಜತ್ ಅವರು. ಚೈತ್ರ ಅವ್ರು ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ, ಬಟ್ ಚೈತ್ರ ಅವರು ಗೌತಮಿನ ಟಾರ್ಗೆಟ್ ಮಾಡಿದರು, ಡ್ರೆಸ್ಸಿಂಗ್ ರೂಮು ಅದು ಇದು ಅಂತ. ಇಲ್ಲಾಂದರೆ ಈ ಸಲನೇ ಕ್ಯಾಪ್ಟನ್ ಬಿಟ್ಟು ಇನ್ನೆಲ್ಲರೂ ನಾಮಿನೇಷನ್ಗೆ ಬರೋರು. ನೆಕ್ಸ್ಟ್ ವಾರ ಇನ್ ಕೇಸ್ ಇದೇನಾದರೂ ನಿಜ ಆದರೆ ಡೆಫಿನೆಟ್ಲಿ ಭವ್ಯ ಅವ್ರ ಕ್ಯಾಪ್ಟನ್ ಆದರೂ ಕೂಡ ಭವ್ಯ
ಭವ್ಯ ಅವರು ನಾಮಿನೇಟ್ ಆಗ್ತಾರೆ, ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ, ಇದಂತೂ ಗ್ಯಾರಂಟಿ. ಸುದೀಪ್ ಸರ್ ವಿಟಿ ಪ್ಲೇ ಮಾಡಿ ಡೆಫಿನೆಟ್ಲಿ ಭವ್ಯ ಅವ್ರನ್ನೂ ಕೂಡ ಡೈರೆಕ್ಟ್ ನಾಮಿನೇಷನ್ ಮಾಡಿ, ಈ ಸಲ ಯಾವುದೇ ಥರದ ನಾಮಿನೇಷನ್ ಆಗಲಿ ಏನೂ ಇರಲ್ಲ ಅಂತ ಅಂದ್ಬಿಟ್ಟು, ಮೇ ಬಿ ಈ ವಾರನೇ ಸಿಂಗಲ್ ಎಲಿಮಿನೇಷನ್ ಮಾಡಿಬಿಟ್ಟು ನೆಕ್ಸ್ಟ್ ವಾರ ಡಬಲ್ ಎಲಿಮಿನೇಷನ್ ಇಟ್ಕೊಳ್ಬೋದು. ಈ ಥರ ಒಂದು ಇದನ್ನು ನಾನು ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ. ಅಟ್ಲೀಸ್ಟ್ ಭವ್ಯ ಅವರು ಅದಾದ್ಮೇಲಾದರೂ ಒಪ್ಕೋಬಹುದಾಗಿತ್ತು ಏನಾದರೂ ತಪ್ಪು ಮಾಡಿದರೆ. ನೋಡಬೇಕು ಇದನ್ನು ಹೆಂಗೆ ಇರುತ್ತೆ ಅಂತ. ಮೋಸ್ಟ್ಲಿ ಭವ್ಯ ಅವರು ತಪ್ಪು ಮಾಡಿರಲ್ವಾ ಅಂದರೆ ಅಲ್ಲಿ ಪ್ರೂಫ್ ಇದೆ, ಅವರೇ ಹೋಗಿ ಬಾಲ್ನ ಎತ್ಕೊಂಡು ಬಂದಿರೋದು. ಬಟ್ ರಜತ್ ಅವ್ರು ಏನು ತ್ರಿವಿಕ್ರಮ್ ಅವ್ರ ಹತ್ರ ಮಾತಾಡ್ತಿದ್ದಾರೆ, ಈ ಥರ ಭವ್ಯ ಹಂಗಂದ್ಲು, ಸುಮ್ಮನೆ ಇರು ಅಂತ, ಅದಕ್ಕೆ ನಾನು ಸುಮ್ಮನೆ ಅದೇ ಅಂತ ರಜತ್ ಅವ್ರು ಏನು ಮಾತಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವ್ರ ಹತ್ರ, ಅದಕ್ಕೆ ಪ್ರೂಫ್ ಇಲ್ಲ. ಬಟ್ ಭವ್ಯ ಅವರು ಬೇರೆ ನಂಬರಿಂದ ತಂದುಬಿಟ್ಟು ಬುಟ್ಟಿ ಒಳಗಡೆ ಹಾಕಿದ್ದಾರೆ ಅನ್ನೋದು ಮಾತ್ರ ಪ್ರೂಫ್ ಇದೆ. ಅವರು ಬೇರೆ ನಂಬರಿಂದ ತಂದು ಬುಟ್ಟಿ ಒಳಗಡೆ ಹಾಕಿದ್ದಾರೆ ಅಂದರೆ ಅದು ಭವ್ಯವ್ರ ಪ್ರಾಬ್ಲಮ್ ಆಗಿರಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದೇ ತಂದು ಹಾಕಿದರೆ ಭವ್ಯವ್ರ ಪ್ರಾಬ್ಲಮ್ ಆಗಲ್ಲ, ಅದು ಉಸ್ತುವಾರಿಗಳ ಪ್ರಾಬ್ಲಮ್ ಆಗುತ್ತೆ. ಉಸ್ತುವಾರಿಗಳು ಜವಾಬ್ದಾರಿ ಆಗಿರುತ್ತೆ ಅದನ್ನು ಕರೆಕ್ಟಾಗಿ ತಂದು ಹಾಕ್ತಾರಾ ಇಲ್ವಾ ಅಂತ ನೋಡ್ಕೊಳ್ಬೇಕಾಗಿರೋದು. ಬಟ್ ಭವ್ಯ ಅವರು ಗೊತ್ತಿದ್ದುನೇ ತಂದು ಹಾಕಿ ದೇವರನ್ನೇ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದ್ರೆ ಮಾತ್ರ ಇದು ಮಾತ್ರ ಭವ್ಯದೇ ತಪ್ಪಾಗಿರುತ್ತೆ. ಅವರ ಆಟಕ್ಕೆ ಡೆಫಿನೆಟ್ಲಿ ಇದು ಒಂದು ನೆಗೆಟಿವ್ ಇಂಪ್ರೆಷನ್ ಕೊಡೋದಂತೂ ಗ್ಯಾರಂಟಿ. ನೋಡಬೇಕು ಇದನ್ನು ಎಲ್ಲಿವರೆಗೂ ತೊಗೊಂಡೋಗ್ತಾರೆ ಅಂತ. ಹೋಪ್ಫುಲಿ ಭವ್ಯ ಅವ್ರದ್ದೇನು ತಪ್ಪಿಲ್ಲದೆ ಇರಲಿ, ಸುಳ್ಳು ಹೇಳ್ದೇ ಇರಲಿ. ಯಾಕಂದರೆ ತುಂಬ ಟಾಪ್ 5 ಕಂಟೆಸ್ಟೆಂಟ್ ಅಂತ ನಾವೇ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಥರ ಒಂದು ಮೋಸ, ಅದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಅಂದರೆ ಕ್ಯಾಪ್ಟನ್ ಆಗೋದಂದರೆ ಅಷ್ಟು ಕಷ್ಟ ಆಗಿರೋದನ್ನು ಒಬ್ಬರ ಆಪರ್ಚುನಿಟಿ ಅದು. ನೋಡಬೇಕು ಏನಾಗುತ್ತೆ ಅಂತ. ನಿಮ್ಗೇನು ಅನಿಸುತ್ತೆ, ಭವ್ಯ ಅವರು ಮೋಸದಾಟ ಆಡಿರ್ತಾರಾ ಇಲ್ಲಾಂದರೆ ಫೇರಾಗಿ ಆಡಿರ್ತಾರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.